ಐತೆ 3.5 ಎಕರೆ ತಾರ್ ರೋಡಿಂದ ಒಂದು 200 ಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಮೈಸೂರಿಗೆ 49 ಕಿಲೋಮೀಟ್ರ್ ಆಗುತ್ತೆ. ತೋರಿಸ್ಕೊಡ್ತೀನಿ ಈಗ. ಇದು ವರ್ಣಾ ಕ್ಷೇತ್ರ ಬರುತ್ತೆ, ಚಾಮರಾಜನಗರ ಡಿಸ್ಟಿಕ್ ಬರುತ್ತೆ. ಇದು ಕುದೇರ್ ರಿಜಿಸ್ಟ್ರೇಷನ್ ಬರುತ್ತೆ. ಇದು ಎಲ್ಲ ಕ್ಲೀನ್ ಮಾಡಿಸ್ಕೊಡ್ತಾರೆ. 45 ಅಡಿ ರೋಡ್ ಬರುತ್ತೆ. ಸಾಲ್ ಈ ಥರ ಬರುತ್ತೆ, ರೆಡ್ ಸಾಲ್ ಬರುತ್ತೆ. ಫಾರ್ಮ್ ಹೌಸ್ ಇದೆ ನೋಡಿ, ಯಾವ ಥರ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ರೆಡ್ ಸಾಲ್ ಬರುತ್ತೆ ನೋಡಿ, ರೆಡ್ ಸಾಲ್ ಬರುತ್ತೆ. 3.5 ಎಕರೆ ಬರುತ್ತೆ. ಬಾಕ್ಸ್ ಸ್ಟೆಪ್ ಇದೆ, ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲ್ ಇದೆ. ಇಲ್ಲೆಲ್ಲ ಬರೀ ಬೆಂಗಳೂರವರೇ ತೊಗೊಂಡಿರೋದು, ಪರ್ಚೇಸಿಂಗ್ ಮಾಡಿರೋದು. ಇದು ವರ್ಣಾ ಕ್ಷೇತ್ರ ಬರುತ್ತೆ. ಇದು CM ಇದಾರಲ್ಲ, ಸಿದ್ದರಾಮಯ್ಯ, ಫಾರ್ಮ್ ಹೌಸ್ ಮಾಡೋರಿಗೆ ತುಂಬ ಚೆನ್ನಾಗಿರುವಂಥ ಲ್ಯಾಂಡು ನೋಡಿ. ಇಲ್ಲಿ ಬೆಂಗಳೂರವ್ರು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. 400 ಮೀಟ್ರು ಒಳಗಡೆ ಬರಬೇಕು. ಗೌರ್ಮೆಂಟ್ ರೋಡು, ಮ್ಯಾಪ್ ರೋಡ್ ಬರುತ್ತೆ. ಆರಾಮಾಗಿ ಕಾರ್ ಬಂದು ಲ್ಯಾಂಡ್ ಹತ್ರ ನಿಂತ್ಕೊಳ್ಳುತ್ತೆ. ರೆಡ್ ಸಾಲ್ ಬರುತ್ತೆ. ಒಳ್ಳೆ ವಾಟರ್ ಸೋರ್ಸ್ ಇರುವಂಥ ಲ್ಯಾಂಡು ತೋರಿಸ್ಕೊಡ್ತೀನಿ ನಿಮಗೆ. ಇವರು 1 ಎಕರೆಗೆ 35 ಲಕ್ಷ ಹೇಳ್ತಿದ್ದಾರೆ. ಇದು ನನಗೆ ತುಂಬ ಗೊತ್ತಿರೋರು ಓನರು. ನಿಮಗೆ ಬ್ಲ್ಯಾಕಲ್ಲಿ ಕೊಟ್ಟರು ಸರಿ, ವೈಟಲ್ಲಿ ಕೊಟ್ಟರು ಸರಿ, ಹೆಂಗೆ ಕೊಟ್ಟರು ಇಸ್ಕೋತಾರೆ ಅವರು. 3.5 ಎಕರೆ ನೋಡಿ. ಎಲ್ಲ ಬೆಂಗಳೂರವ್ರು ಪರ್ಚೇಸಿಂಗ್ ಮಾಡಿರೋದೆ. ಅಲ್ಲೆಲ್ಲ ಮೈಸೂರಿಗೆ 49 ಕಿಲೋಮೀಟ್ರು. ರೆಡ್ ಸಾಲ್ ಬರುತ್ತೆ. ತುಂಬ ಚೆನ್ನಾಗಿದೆ. ಇದು 3 RTC ಬರುತ್ತೆ. ಇಬ್ಬರು ಸೆಲ್ಲರ್ ಬರ್ತಾರೆ. ಇವರು ಪಾರ್ಟ್ನರಾಗಿ ತೊಗೊಂಡಿರೋದು ನೋಡಿ. ಮಣ್ಣು ಮಾತ್ರ ರೆಡ್ ಸ್ಯಾಲು ತುಂಬ ಚೆನ್ನಾಗಿದೆ ನೋಡಿ. ಸ್ಯಾಲ್ ಈ ಥರ ಬರುತ್ತೆ ನೋಡಿ. ಅದೇ ತಾರ್ ರೋಡು ಹೋಗ್ತಾ ಇದೆಯಲ್ಲ, ಅದೇ ತಾರ್ ರೋಡ್ ಬರುತ್ತೆ ನೋಡಿ. ಬೆಂಗಳೂರು ತೊಗೊಂಡು ಫಾರ್ಮ್ ಹೌಸ್ ಮಾಡಿದ್ದೀರಿ. ಎಲ್ಲ ವರ್ಣಾ ಕ್ಷೇತ್ರ ಬರುತ್ತೆ. ಇದು ತುಂಬ ಚೆನ್ನಾಗಿದೆ. ಇದು 1.5 ಎಕರೆ 1 RTC. ಇದು 1.5 ಎಕರೆ 1 RTC. 20 ಗುಂಟ 1 RTC ಬರುತ್ತೆ. ತುಂಬ ಚೆನ್ನಾಗಿದೆ. ತಾರ್ ರೋಡಿಂದ 2ನೇ ಪಾಯಿಂಟು ರೆಡ್ ಸಾಲ್ ಬರುತ್ತೆ. ಇದು ಸೇರಿಸಿ ಇದು 1.5 ಎಕರೆ. ಈ ಜೋಳ ಹಾಕಿದಾರಲ್ಲ, ಇದು 1.5 ಎಕರೆ. ಆ ಪಕ್ಕ ಜೋಳ ಹಾಕಿದ್ರೆ ಅದೊಂದು 20 ಗುಂಟೆ. 3 RTC ಬರುತ್ತೆ. ಇವ್ರು ಎಕರೆಗೆ 35 ಲಕ್ಷ ಹೇಳ್ತಾರೆ, ನೆಗೋಷಿಯಬಲು. ನೀರು ಮಾತ್ರ ಒಳ್ಳೆ ನೀರು ಬರುತ್ತೆ. ಒಳ್ಳೆ ವಾಟರ್ ಸೋರ್ಸ್ ಇರುವಂಥ ಲ್ಯಾಂಡು ನೋಡಿ. ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಪಕ್ಕದರೆ ಬಾಳೆ ಹಾಕಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ. ಅದೇ ತಾರ್ ರೋಡು, ಗ್ರೀನ್ ಬಲ ಕಾಣ್ತಾ ಇದೆಯಲ್ಲ, ಅದೇ ತಾರ್ ರೋಡು. ತುಂಬ ಚೆನ್ನಾಗಿದೆ. ರೆಡ್ ಸಾಲ್ ಬರುತ್ತೆ. ಇದು ಕುದೇರ್ ರಿಜಿಸ್ಟ್ರೇಷನ್ ಬರುತ್ತೆ. ನೋಡಿ, ಇಲ್ಲಿ ಬರ್ತಾ ಇದೆಯಲ್ಲ ಗಾಡಿ, ಅದೇ ತಾರ್ ರೋಡು. ತಾರ್ ರೋಡಿಂದ 2ನೇ ಪಾಯಿಂಟ್ ಇದು. ತುಂಬ ಚೆನ್ನಾಗಿರುವಂಥ ಲ್ಯಾಂಡು. ನಿಮಗೇನಾದ್ರು ಫೆನ್ಸಿಂಗ್ ಬೇಕಾ, ಏನು ಬೇಕು ನಿಂತ್ಕೊಂಡು ಮಾಡಿಸ್ಕೊಡೋಣ. ಬೋರ್ವೆಲ್ ಬೇಕಾ, ಎಲ್ಲ ನಿಂತು ನಾವೇ ಮಾಡಿಸ್ಕೊಡ್ತೀವಿ. ಆಮೇಲೆ ಗೌರ್ಮೆಂಟ್ ಅಳತೆ ಮಾಡಿಸಿ ಹದ್ದುಬಸ್ತು ಮಾಡಿ ಕೊಡ್ತೀವಿ ನಿಮಗೆ ಸರ್. ನಿಂತೆ ನಾವೇ ನಿಲ್ಲಿಸಿ ಮಾಡಿಸ್ಕೊಡ್ತೀವಿ ಸರ್. ನಮ್ಮ ಓನರ್ಗೆ ಗೊತ್ತಿರೋರು, ನಾವೇ ನಿಂತು ಎಲ್ಲ ಮಾಡಿಸ್ಕೊಡ್ತೀವಿ ಸರ್. ನೋಡಿ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾತ್ರ ಮಾಡಿ ಸರ್. ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ದಯವಿಟ್ಟು ಆಗಿ. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ಅಲ್ಲಿ ನಿಮ್ಮಿಂದೆ ನಾವು ಶ್ರೀಕಂಠೇಶ್ವರ ಪ್ರಾಪರ್ಟೀಸಿಂದ ಡೈರೆಕ್ಟ್ ಓನರ್ ಟು ಓನರ್ ಸಿಟ್ಟಿಂಗ್ ಇರುತ್ತೆ ನೋಡಿ ಸರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.